ಇವತ್ತಿನ ವಿಡಿಯೋದಲ್ಲಿ ಸ್ಲಿಪ್ ನಾಟ್ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ ಶ್ರೀದೇವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹುಕ್ನ ಹೇಗ್ ಹೋಲ್ಡ್ ಮಾಡೋದು ಹಾಗೆ ಯಾರನ್ನ ಹೇಗ್ ಹೋಲ್ಡ್ ಮಾಡೋದು ಅನ್ನೋದನ್ನ ನೋಡಿದೀವಿ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಒನ್ ಮೋರ್ ಟೈಮ್. ಈ ಹುಕ್ನ ನಾವು 2 ways ಅಲ್ಲಿ ಹೋಲ್ಡ್ ಮಾಡ್ತೀವಿ. ಒಂದು ನೈಫ್ ಮೆಥಡ್ ಯೂಸ್ ಮಾಡ್ತೀವಿ, ಇನ್ನೊಂದು ಪೆನ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡ್ತೀವಿ ಹುಕ್ನ. ಹಾಗೆ ಈ ಯಾರ್ನ ನಾವು ಫಸ್ಟ್ ನಾವು ನಮ್ಮ ಕಿರುಬೆರಳಿಗೆ ಈ ತರ ಸುತ್ಕೊಂಡು ಒಂದ್ ರೌಂಡ್ ಸುತ್ಕೊಂಡು ಮೇಲ್ಗಡೆಯಿಂದ, ಸೊ ಈ ಕಿರುಬೆರಳಿಗೆ ಹೀಗೆ ಮೇಲ್ಗಡೆಯಿಂದ ಹೀಗೆ ಸುತ್ಕೊಂಡು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕಾಗುತ್ತೆ ಥ್ರೆಡ್. ಈ 3 fingers ಹೀಗೆ ಕವರ್ ಮಾಡಿ ಈ ತೋರ್ ಬೆರಳಿಗೆ ಈ 3 fingers ಕವರ್ ಆಗಿರುತ್ತಲ್ವಾ, ಸೊ ಇದನ್ನ ಡೌನಿಗೆ ತಗೊಂಡು ಹೋಗಿ ಈ ತೋರ್ ಬೆರಳಿಗೆ ಹೀಗೆ ಮೇಲ್ಗಡೆಯಿಂದ ತಗೊಂಡು ಈ ಮಧ್ಯದ ಬೆರಳಿಗೆ ಈ ಥಂಬಿಂದ ಹೆಬ್ಬೆರಳಿಂದ ಇದನ್ನ ಹೀಗೆ ಸಪೋರ್ಟಿವ್ ಆಗಿ ಹಿಡ್ಕೊಳ್ತೀವಿ. ಇದು ಯಾರನ್ನ ಹೋಲ್ಡ್ ಮಾಡೋ ಈಸಿಯೆಸ್ಟ್ ಮೆಥಡ್. ನಮ್ಗೆ ಈಗ ವರ್ಕ್ ಮಾಡ್ಬೇಕಾದ್ರೆ ಈ ಥ್ರೆಡ್ ಜಾಸ್ತಿ ಬೇಕು ಅಂದ್ರೆ ನಾವಿಲ್ಲಿ ಈ ಫಿಂಗರ್ನ ಸ್ವಲ್ಪ ಲೂಸ್ ಮಾಡ್ತೀವಿ, ಈ ಫಿಂಗರ್ನ ಹೀಗೆ ಎಳಿತೀವಿ. ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನೀಗ ಇದನ್ನ ಟೈಟ್ ಹಿಡ್ಕೊಂಡಿದ್ದೀನಿ ಕಿರುಬೆರಳನ್ನ. ನೀವು ಫಿಂಗರ್ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡಿ, ಹೌ ಟು ಹೋಲ್ಡ್ ಯಾರ್ನ್ ಅಂತ. ಆಮೇಲೆ ಹುಕ್ ಅಷ್ಟೇ ನಾನು ನೈಫ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಟೈಟ್ ಆಗಿ ಹಿಡಿದಿರೋದ್ರಿಂದ ಇಲ್ಲಿ ಯಾರ್ನು ಕ್ಲೋಸ್ ಆಗ್ತಾ ಬಂತು ನಂಗೆ, ವರ್ಕಿಂಗ್ ಯಾರ್ನು ನೋಡಿ ಅಲ್ವಾ? ಈಗ ನಂಗೆ ಯಾರ್ನ್ ಬೇಕು, ಆಗೇನ್ ಮಾಡ್ತೀನಿ ನಾನು ಫಿಂಗರ್ಸ್ ನ ಅಬ್ಸರ್ವ್ ಮಾಡಿ ಈ ಕಡೆ ಇದು ಲೂಸ್ ಮಾಡ್ತೀನಿ, ಹಾಗೆ ಇದನ್ನ ಹೀಗೆ ಎಳಿತೀನಿ ಮೇಲ್ಗಡೆ, ಆಗ ಲೂಸ್ ಆಗುತ್ತೆ. ತಿರ್ಗಾ ನಾನು ಇದನ್ನ ಟೈಟ್ ಮಾಡಿದೆ, ಆಮೇಲೆ ಮತ್ತೆ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ಆಗುತ್ತೆ. ಯಾವಾಗ ಯಾರ್ನ್ ಬೇಕಾಗುತ್ತೆ ಈಗ ಸ್ವಲ್ಪ ಲೂಸ್ ಇಟ್ಕೊಳ್ಳಿ, ಹಾಗೆ ಈ ಫಿಂಗರ್ ಇಂದ ನೀವು ಯಾರನ್ನ ಎಳೆದು ವರ್ಕ್ನ ಮಾಡ್ಬೋದು. ಫಿಂಗರ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಹೀಗೆ. ಹಾಗೆ ಇನ್ನು ಹುಕ್ನ ನಾನು ಇಷ್ಟೊತ್ತು ನೈಫ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿದ್ದೆ, ಈಗ ಪೆನ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿದ್ದೀನಿ. ಯಾರ್ನ್ ಓವರ್ ಅಂದ್ರೆ ಈ ನೀಡಲ್ ಮೇಲೆ, ಈ ಹುಕ್ ಮೇಲೆ ಹೀಗೆ ಯಾರನ್ನ ಸುತ್ಕೊಳ್ಳಿ, ಆಮೇಲೆ ಈ ಲೂಪ್ ಇಲ್ಲಿ ಪುಲ್ ಮಾಡಿ, ಲೂಪ್ ಅಲ್ಲಿ ಹಾಗೆ ಯಾರ್ನ್ ಓವರ್ ಪುಲ್ ದ ಯಾರ್ನ್ ಓವರ್ ಪುಲ್ ದ ಯಾರ್ನ್, ಹೀಗೆ. ಇದು ಪೆನ್ ಮೆಥಡ್. ಓಕೆ, ಹೀಗೆ ನಾವು ಯಾರನ್ನ ಹೋಲ್ಡ್ ಮಾಡ್ತೀವಿ ಹಾಗೆ ಹುಕ್ನ ಹೋಲ್ಡ್ ಮಾಡೋದು. ಈ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಬಂದು ನಾವು ಫಸ್ಟ್ ನಮ್ ಸ್ಲಿಪ್ ನಾಟ್ ನ ಹೇಗೆ ಹಾಕೋದು, ಚೈನ್ ನ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಲಿಪ್ ನಾಟ್ ಈಸ್ ನಥಿಂಗ್ ಬಟ್ ನಾವು ಕನ್ನಡದಲ್ಲಿ ಸರ್ಗಂಟು ಅಂತ ಹೇಳ್ತೀವಿ, ಗೊತ್ತಾ? ಸುಮ್ನೆ ಜಸ್ಟ್ ಹೀಗೆ ಹಿಂಗ್ ಹಾಕಿ ಹೀಗ್ ಬಿಡ್ತೀವಿ. ಸೊ ಇದನ್ನ ಪುಲ್ ಮಾಡಿದ್ರೆ ಗಂಟು ಬಿಚ್ಕೊಳ್ಳುತ್ತೆ. ಹೇಗೆ ಹೇಳಿ? ಜಸ್ಟ್ ಸರ್ಗಂಟ್ ಹಾಕೋದು ಅಂದ್ರೆ ಹೀಗೆ, ರೈಟ್? ಇದನ್ನ ಎಳೆದ ತಕ್ಷಣ ಅದು ಅನ್ಲಾಕ್ ಆಗುತ್ತೆ, ಅನ್ಟೈ ಆಗುತ್ತೆ, ಗಂಟು ಹಾಕಿರೋದು ಬಿಚ್ಕೊಳ್ಳುತ್ತೆ, ಸರ್ಗಂಟು. ಇದನ್ನೇ ನಾವು ಸ್ಲಿಪ್ ನಾಟ್ ಅಂತ ಹೇಳೋದು. ಯಾವುದೇ ಒಂದು ವರ್ಕ್ ಮಾಡೋದಿಕ್ಕೆ ಸ್ಟ್ಯಾಂಡರ್ಡ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಕಂಫರ್ಟ್ ಝೋನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಲಿಪ್ ನಾಟ್ ಈಸ್ ನಥಿಂಗ್ ಬಟ್ ನಮ್ಮ ಸರಗಂಟು. ಹೇಗೆಲ್ಲ ನಾವು ಹಾಕ್ಬೋದು? ಒಂದು ಈಗಷ್ಟೇ ಹೇಳಿರೋ ಮೆಥಡ್, ಹೀಗೆ ಎಳೆದ್ರೆ ಗಂಟು ಬಿಚ್ಕೊಳ್ಳುತ್ತೆ. ಇನ್ನೊಂದು ಹೇಗ್ ಮಾಡ್ತೀವಿ, ಈ 2 ಥ್ರೆಡ್ನ ಇದನ್ನ ಟೈಲ್ ಅಂತೀವಿ, ಇದನ್ನ ವರ್ಕಿಂಗ್ ಯಾರ್ನ್ ಅಂತ ಕರಿತೀವಿ. ಸೊ ಇದೆರಡನ್ನು ಹೀಗೆ ಹಿಡ್ಕೊಂಡು
ಇದನ್ನ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಆಮೇಲೆ ಇದರ ಒಳಗಡೆಯಿಂದ ಇದನ್ನ ತಗೊಂಡ್ರೆ ನಮ್ಗೆ ಒಂದು ಸರ್ಗಂಟಾಗೋಯ್ತು. ಸೊ ಸ್ಲಿಪ್ ನಾಟ್ ಆಗೋಯ್ತು. ಹೇಗೆ ಈ ತರ ಹಿಡ್ಕೊಂಡು ಇದನ್ನ ಹೀಗೆ ಟ್ವಿಸ್ಟ್ ಮಾಡಿ ಇದನ್ನ ಇದ್ರ ಒಳಗಡೆಯಿಂದ ತೆಗೆದ್ರೆ ಗೊತ್ತಾಗ್ತಿದೆ ಅಲ್ವಾ, ಇದು ಕೂಡ ಸರ್ಗಂಟು ಆಗೋಯ್ತು. ಇನ್ನು ನೆಕ್ಸ್ಟ್ ಹೇಗೆ ಹಾಕೋದು ಅಂತಂದ್ರೆ ಈ ಟೂ ಫಿಂಗರ್ಸಿಗೆ ಈ ತರ ಯಾರನ್ನ ಹಾಕೊಳ್ಳಿ. ಹಾಕೊಂಡು ಇದು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ, ಯಾವುದು ಟೇಲ್ನ ಬಾಲ ಉದ್ದ ಬಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಫಿಂಗರ್ನ ಹೀಗೆ ಟರ್ನ್ ಮಾಡಿ ಇದನ್ನ ಹೀಗೆ ಹಾಕೊಂಡು ರೌಂಡ್ ಹಾಕೊಂಡು ಹಿಡ್ಕೊಳ್ಳಿ. ಇದಾದ್ಮೇಲೆ ಈ ಸೂಜಿಯಿಂದ ಹುಕ್ಕಿಂದ ಇದನ್ನ ಹೀಗೆ ಎಳ್ಕೊಂಡು ಎರಡೂ ಫಿಂಗರ್ನ ತೆಗೆದು ನೀವು ಈ ತರ ಎಳೆದ್ರೆ ನಿಮ್ಮ ಸ್ಲಿಪ್ ನಾಟ್ ರೆಡಿ. ನೀಡಲಿಂದಾನೇ ಹಾಕ್ತೀನಿ ಅನ್ನೋದಾದ್ರೆ ಅಗೇನ್ ಟ್ವಿಸ್ಟ್, ಒಂದು ರೌಂಡ್ ಟ್ವಿಸ್ಟ್ ಮಾಡಿ ಹಾಗೆ ಟ್ವಿಸ್ಟ್ ಮಾಡಿದ್ರಿ ಅಲ್ವಾ, ಇದನ್ನ ಇದ್ರೊಳಗಡೆ ಫುಲ್ ಮಾಡಿ ಆಗೋಯ್ತಲ್ವಾ, ನಮ್ಮ ಸ್ಲಿಪ್ ನಾಟ್ ರೆಡಿ. ಸೊ ಯಾರನ್ನ ಹೋಲ್ಡ್ ಮಾಡಿ ಈಗ ನಾನು ಸ್ಲಿಪ್ ನಾಟ್ ಹಾಕೋದಾದ್ರೆ ಟ್ವಿಸ್ಟ್, ವಿಚ್ ಕಾನ್ಸೆಪ್ಟ್, ಆಗ್ಲೇ ನಾವು ಯಾರನ್ನ ಟ್ವಿಸ್ಟ್ ಮಾಡಿ ಎಳೆದ್ವಿ ಅಲ್ವಾ, ಹಾಗೆ ಟ್ವಿಸ್ಟ್ ಅಂಡ್ ಪುಲ್ ದ ಯಾರ್ನ್ ಥ್ರೂ ದಿಸ್ ಹೋಲ್ ಲೂಪ್. ಸೊ ಟೈಟ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಸ್ಲಿಪ್ ನಾಟ್, ಗೊತ್ತಾಯ್ತಲ್ವಾ.